ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊರಗಡೆ ಹೋಗೋದಿತ್ತು, ಹಂಗಾಗಿ ರೆಡಿ ಆಗಿಬಿಟ್ಟು ಇವತ್ತು ನಾನು ಮಧ್ಯಾಹ್ನ ಮೇಲೆ ನಾವು ಹೊರಗಡೆ ಹೋಗ್ತಾಯಿದ್ವಿ. ನಮ್ಮನೆಯವ್ರಿಗೆ ಹಾಯ್ ಮಾಡಿ ಅಂತ ಇದ್ದೆ. ಅವ್ರು ರೇಗಿಸ್ಕೊಂಡು ಹಾಯ್ ಮಾಡಿಬಿಟ್ಟು ಇವಾಗ ಕಿತಾಪತಿ ಎಷ್ಟು ಕಿತಾಪತಿ ಮಾಡ್ತಾರೆ ಅಂದರೆ ನೋಡೋದಕ್ಕೆ ಮಾತ್ರ ಇನ್ನೋಸೆಂಟ್, ಬಟ್ ಇನ್ನೋಸೆಂಟ್ ಅಂತ ಅಲ್ವೇ ಅಲ್ಲ ಇವರು. ಹೊರಗಡೆ ಹೋಗ್ತಾಯಿದ್ವಿ. ಇವತ್ತು ಲಾವಿಲ್ಲಾದಲ್ಲಿ ಡಿನ್ನರ್ ಮಾಡೋಣ ಬಾ ಅಂತ ಹೇಳಿದರು. ಹಂಗಾಗಿ ಇವತ್ತು ಲಾವಿಲ್ಲಾಗೆ ಡಿನ್ನರ್ ಹೋಗ್ಬಿಟ್ಟು ಫೇಮಸ್ ಹೋಟೆಲ್ ಇದು ಆಫ್ರಿಕಾದಲ್ಲಿ, ಅಂದರೆ ಬಿನಿನ್ ಕಂಟ್ರಿನಲ್ಲಿ ಇದು ಫೇಮಸ್ ಹೋಟೆಲು. ಸೊ ಅಲ್ಲಿಗೆ ಡಿನ್ನರ್ಗೆ ಹೋಗಿದ್ವಿ. ಹಂಗೆ ಹಾಕಿದ್ರು ನಾನು ಹಂಗೆ ತಿಂತೀನಿ, ಅದರಲ್ಲೇನಿಲ್ಲ. ಅಂದ್ಬಿಟ್ರೆ ಇನ್ನೊಬ್ಬ ಟೂಡು ನೇರಣ ಅವನು ನಾನು ತುಂಬ ಕ್ಲೋಸು. ಆ ಟೂಡು ನೇನಂತ ಒಂದು ಹೊಟ್ಟಿತ್ತು, ಅದು ಚೆನ್ನಾಗಿದೆ. ಲೇಟ್ ಆಗುತ್ತೆ ಏನು ಮಾಡುತ್ತೆ ಇವಾಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾನೆ. ಯಾರು ಫ್ರೆಶ್ ಆಗಿ ಮಾಡಲ್ಲ ಅನ್ಸುತ್ತೆ, ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ನಾರ್ಮಲಿ ಈ ಥರ ಹೋಟ್ಲುಗಳಲ್ಲಿ ಫ್ರೆಶ್ ಆಗಿ ಮಾಡ್ತಾರೆ. ಬಿಕಾಸ್ ಇಲ್ಲಿ ಬ್ರ್ಯಾಂಡ್ ನೇಮ್ ಹೋಗ್ಬಿಡುತ್ತೆ. ಈಗ ಸಣ್ಣ ಯಾರು ಬಂದ್ರು ಲೈಕ್ ಲಾವಿಲಾಗಿ ಬಂದವ್ರು ಯಾರೋ ಫ್ಯಾಮಿಲಿ, ಈಗ ನಾವೇ ಇಲ್ಲಿದ್ದೀವಿ ಬನ್ನಿ ಇವತ್ತು ಬಂದು ಊಟ ಮಾಡ್ತೀವಿ, ಏನೋ ಹೊಟ್ಟೆ ಕೆಟ್ಟೋಯ್ತು, ಊಟ ಚೆನ್ನಾಗಿ ನೆಕ್ಸ್ಟ್ ಬರ್ತೀವಿ ಲಾವಿಲಾಗೆ, ಲೈಫ್ ಟೈಮ್ ಬರೋಲ್ಲ. ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅಷ್ಟು ಬಿಲ್ಲು ತಾತ್ರೆ ನೀಟಾಗಿ ಮಾಡ್ತಾರೆ. ಚಿಕ್ಕ ಹೋಟ್ಲುಗಳು ಫುಟ್ಪಾತ್ ಹೋಟ್ಲದ ಏನು ಮಾಡ್ತಾ ಹೇಳೋ. ಎಷ್ಟಾಯಿತು ಮಮ್ಮಿ ದುಡ್ಡು? 4,000 ಇಂಡಿಯನ್ ಮನಿ. ಅದೇ ಇಂಡಿಯನ್ ಮನಿ 4,000. ಇದರಲ್ಲಿ ಇಲ್ಲಿ ಶಿಫಾದಲ್ಲಿ ಬುಕ್ ಮಾಡಿದಂತೆ ಅಲ್ಲ ಮಮ್ಮಿ, ಶಿಫಾದಲ್ಲಿ ಎಷ್ಟಾಯಿತು? ರಜತ್ ಓಕೆ, ಶಿಫಾ ಲೆಕ್ಕದಲ್ಲಿ ಎಷ್ಟಾಯಿತು? ಶಿಫಾದಲ್ಲಿ 30,000. 30,000 ಊಟಕ್ಕೆ. ಏನು ಮಾಡೋಕ್ಕಾಗಲ್ಲ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಷ್ಟೇ. ಇವರೆಲ್ಲ ನಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾರಪ್ಪ. ಈ ಕಂಟ್ರಿ ಅವರು ಲುಕ್ ಲೈಕ್ ಎ ವಾವ್, ಏನೋ ಒಂಥರ ಕಾಡಿಂದ ತಪ್ಪಿಸ್ಕೊಂಡು ಬಂದಿರೋ ಥರ ನಮ್ಮನ್ನು ನೋಡ್ತಾರಲ್ಲ. ಪಬ್ಲಿಕ್ ರಿಯಾಕ್ಷನ್ ಇಟ್ಸ್ ಲೈಕ್ ಅಮೆಝಾನ್. ನಾವಿವಾಗ ಅಮೆಝಾನ್, ಇವಾಗ ಈ ದೇಶದ ರಾಣಿ ಅಂತ ಇವರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಅಮೆಝಾನ್ ಅಂತ ಹೇಳ್ಬಿಟ್ಟು, ಅಂದರೆ ಆಫ್ರಿಕಾದ ರಾಣಿ. ನಮಗೆಲ್ಲ ಯಾವ ಥರ ಕೆಂಪೇಗೌಡ ಆ ಥರ ಇರುತ್ತೆ ಬೆಂಗಳೂರು ಏರ್ಪೋರ್ಟಲ್ಲೆಲ್ಲ, ಆ ಥರ ಇದು ರಾಣಿ. ಕರ್ಕೊಂಡು ಹೋಗ್ತಾ ಇದ್ದಾರೆ ಪತಿದೇವರು. ಹಾಂ ಮಮ್ಮಿ,
ಹಾಂ ಹಾಂ ಹಾಂ. ಈ ದೇಶನ ರಾಣಿ ರಾಣಿಸಿದ ಆಳ್ತಾರೆ. ಓ ಓಕೆ. ಫ್ರೆಂಚ್ ಆಳ್ತಾರೆ. ಹೆಣ್ಮಕ್ಳಿಗೆ ಇಲ್ಲಿ ಪ್ರಿಫರೆನ್ಸ್ ಜಾಸ್ತಿ. ಓಕೆ. ಅಲ್ಲಿ ತುಂಬ ಅದೇನೋ ಕಾಪಿ ರೇಟ್ ಎಲ್ಲ ಬರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ಸಾಂಗ್ ಎಲ್ಲ ಹಾಕಿದ್ರು, ಹಂಗಾಗಿ ಇದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ನ. ಯಾಕೆ ಕಾಪಿ ರೇಟಿಂದ ಒಂದೆರಡು ವೀಡಿಯೋಸ್ ಎಲ್ಲ ಹೋಗ್ಬಿಡ್ತು, ಹಂಗಾಗಿ ನಾನು ಇವಾಗ ಅದ್ರ ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾರ್ಮಲಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ಕಂಟ್ರಿಗೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಏನೋ ಒಂಥರ ಅದು ನನ್ನ ಲಕ್ ಅನಿಸುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟೆಲ್ಲ ನೋಡಿ, ಅದು ಯಾವಾಗೂ ಹೋಗೋಕ್ಕಾಗಲ್ಲ. ಸೊ ಅದನ್ನು ಇನ್ನು ನೆಕ್ಸ್ಟು ಮುಂದೆ ಬರೋ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನಾನು ಅಲ್ಲಿಗೆ ಹೋದ್ಮೇಲೆ ಮಾಡ್ತಿರೋದು ಫಸ್ಟು ವ್ಲಾಗ್ ಇದು. ನಾನು ಔಟ್ಸೈಡ್ ಹೋಗಿದ್ದೀನಿ, ಇದು ಫಸ್ಟ್ ಟೈಮು. ಹಂಗಾಗಿ ಇದು ಫಸ್ಟ್ ಟೈಮು ಹೋಗ್ಬಿಟ್ಟು ಇದನ್ನು ವಿಡಿಯೋ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಅದೆಷ್ಟು ಎತ್ತರ ಇದೆ ಅಂತ ನಿಜ ಗೊತ್ತಿಲ್ಲ, ಬಟ್ ನಮಗಲ್ಲಿ ಲ್ಯಾಂಗ್ವೇಜ್ ಬಂದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಇಂಗ್ಲೀಷ್ ಮಾತಾಡೋರು ಕಡಿಮೆ ಇದ್ದರು, ಮತ್ತು ಅವ್ರು ಫ್ರೆಂಚ್ ಬಂದು ಅವರು ಅಷ್ಟು ನಮಗೆ ಗೊತ್ತಿಲ್ಲಲ್ಲ ಫ್ರೆಂಚು. ಹಂಗಾಗಿ ಅವ್ರ ದೇಶಕ್ಕೆ ಹೋದಾಗ ನಾವು ಅವ್ರ ಭಾಷೆನ ಮಾತಾಡಿ ಟ್ರೈ ಮಾಡಬೇಕು, ಬಟ್ ಅವ್ರಿಗೆ ನಾವು ಫ್ರೆಂಚ್ ಬರ್ತಿರ್ಲಿಲ್ಲ. ಬಟ್ ಅವ್ರದ್ದು ಪಾದ ಇದೆ ಗೊತ್ತಾ, ಅವ್ರ ಪಾದದಲ್ಲಿ ಒಂದು ಬೆರಳಿದೆ. ಇಲ್ಲಿ ಇದು ಅಕ್ಕಿ ಹಾರಿಸ್ತಾ ಇದ್ದಾರೆ. ರಿಯಲ್ ಆಗಿರೋ ಅಕ್ಕಿ ಅಲ್ಲ, ಪ್ಲಾಸ್ಟಿಕ್ ಅಕ್ಕಿ. ಸೊ ನಾನು ದೂರದಿಂದ ಆ ರಿಯಲ್ ಅಕ್ಕಿನೇ ಅಂದ್ಕೊಂಡು ಬಂದೆ, ಇದು ಪ್ಲಾಸ್ಟಿಕ್ ಅಕ್ಕಿ. ಯೂನಿಕ್ ಪ್ಲಾನ್, ನೈಸ್. ಎಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಹೊರಡ್ತಾ ಇದ್ವಿ. ಸೊ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಅಲ್ಲಿಗೆ ಹೋದ್ಮೇಲೆ ನಾನು ಮಾಡಿರೋದು ಇದು, ಅಂದರೆ ಔಟ್ಸೈಡ್ ಹೋಗಿ ಮಾಡಿರೋದು ಇದು ಫಸ್ಟ್ ವೀಡಿಯೋ. ಸೊ ಹಂಗಾಗಿ ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು, ತುಂಬ ಬೋರ್ ಆಗೋದು ಬೇಡ ನಿಮಗೆ ಅಂದ್ಬಿಟ್ಟು ಈ ವಿಡಿಯೋ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮನೆ ಕಡೆ ಹೊರಟ್ವಿ ನಾವು. ಅವ್ರು ಎಗಿಸ್ಕೊಂಡೆಲ್ಲ ಬರ್ತಾಯಿದ್ರು. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.